ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಯುತ ಸುಜ್ಞಾನ್ ಮೂರ್ತಿರವರು ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಮಾನ್ಯ ಅಧ್ಯಕ್ಷರಾದಂಥ ಶ್ರೀಯುತ ಭರಮಣ್ಣ ಉಪ್ಪಾರ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸಾಹೇಬರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಿವಿಧ ನಿಗಮಗಳ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರಲ್ಲಿ ಮುಖ್ಯವಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ಆಗಮಿಸಿದಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇನ್ನೋರ್ವ ನಮ್ಮ ನಿಗಮದ ಸ್ವಾಗತವನ್ನು ಕೋರ್ತೀನಿ ಮತ್ತು ಮರಾಠ ನಿಗಮದ ಅಧ್ಯಕ್ಷರಾದಂತ ನಮ್ಮ ನಿಗಮದ ಅಧ್ಯಕ್ಷರು ಆದಂತ ಒಕ್ಕಲಿಗ ನಿಗಮದ ಅಧ್ಯಕ್ಷರಾದಂತ MS ಆತ್ಮಾನಂದ್ ಅವರನ್ನು ಆರ್ಥಿಕವಾದಂತ ಕರ್ಮದ ಅಧ್ಯಕ್ಷರಿಂದ ಒಂದು ದೊಡ್ಡ ಪ್ರಮಾಣದೊಳಗ 1,000 ಕೋಟಿ ಸಹಾಯಧನವನ್ನ ಈ ಯೋಜನೆಗೆ ಒದಗಿಸಿದ್ವಿ. ಅನುದಾನ ಕೊಡೋದ್ರ ಜೊತೆಗೆ ಅವರಿಗೆ ಎಲ್ಲ ರೀತಿಯ ನಿಜಶರಣ ಅಂಬಿಗರ ಚೌಡೆ ನಿಗಮದಿಂದ ಧರ್ಮರಾಜ್, ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಸಿದ್ದಪ್ಪಾಜಿ, ಉಪ್ಪಾರ ಅಭಿವೃದ್ಧಿ ನಿಗಮದ ವತಿಯಿಂದ ಭಾನುಪ್ರಕಾಶ್, ಕರ್ನಾಟಕ ರಾಜ್ಯ ಕಾಡುಮಲ್ಲ ಅಭಿವೃದ್ಧಿ ನಿಗಮದಿಂದ ಕೂಡ್ಲುಗಿರಿಯಪ್ಪ, ಕರ್ನಾಟಕ ಮರಾಠ ಅಭಿವೃದ್ಧಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಪ್ರವೀಣ್ ಮಂಜುನಾಥ್, ದೇವರಾಜ ಅಭಿವೃದ್ಧಿ ನಿಗಮದಿಂದ ಚಂದ್ರಶೇಖರ್, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಪ್ರವೀಣ್ ಮಂಜುನಾಥ್, ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ವಿವೇಕ್ ಗೌಡ ಮತ್ತು ದೇವರಾಜ ಅಭಿವೃದ್ಧಿ ನಿಗಮದಿಂದ ಚಂದ್ರಶೇಖರ್. ಇವರೇ ಓಡಾಡ್ತಾರಪ್ಪ ಈಗ. ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಿರುದ್ಯೋಗಿ ಯುವಜನರಿಗೆ 4 ಚಕ್ರಗಳ ವಾಹನ ಖರೀದಿಸಲು ವಾಹನ ವೆಚ್ಚದಲ್ಲಿ 50% ಅಥವಾ 3 ಲಕ್ಷ ರುಗಳ ಸಹಾಯಧನವನ್ನು ನಿಗಮಗಳಿಂದ ಹಾಗೂ ಉಳಿದ ಸಾಲದ ಮೊತ್ತವನ್ನು ಬ್ಯಾಂಕ್ ಹಾಗೂ ಸ್ವಯಂ ಉದ್ಯೋಗಿಗಳಾಗಲು ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಎಲ್ಲ ಫಲಾನುಭವಿಗಳು, ಎಲ್ಲ ನಿಗಮಗಳ ಸಾಂಕೇತಿಕವಾಗಿ ಫಲಾನುಭವಿಗಳಿಗೆ 4 ಚಕ್ರ ವಾಹನಗಳ ಕೀಯನ್ನು ವಿತರಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಸಿರು ನಿಶಾನೆಯನ್ನು ತೋರಿಸ್ತಾ ಇದ್ದಾರೆ. ಇಂದು ಸಾಂಕೇತಿಕವಾಗಿ 100 ವಾಹನಗಳಿಗೆ ಹಸಿರು ನಿಶಾನೆ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ನಿಗಮಗಳ ಸಾಂಕೇತಿಕವಾಗಿ ಫಲಾನುಭವಿಗಳಿಗೆ
ಆಚರಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಸಿರು ನಿಶಾನೆಯನ್ನು ತೋರಿಸ್ತಾ ಇದ್ದಾರೆ. ಸರ್ ಫೋಟೋ ತಗೊಂತಾರ ಇಂದು ಸಾಂಕೇತಿಕವಾಗಿ 100 ವಾಹನಗಳಿಗೆ ಲೆಫ್ಟ್ ಎಲ್ಲ ಹೋಗಿ ಒಂಚೂರು ಹಸಿರು ನಿಶಾನೆಯನ್ನು ತೋರುವಂತ ಕಾರ್ಯಕ್ರಮ ಇದಾಗಿದೆ. ಇವತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಇವತ್ತು ವಾಹನಗಳನ್ನು ವಿತರಣೆ ಸುಮಾರು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಬರುತ್ತಾ ಇರುವಂಥ ಎಲ್ಲ ನಿಗಮಗಳ ವತಿಯಿಂದ ಇವತ್ತು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಸುಮಾರು 1600 ಕೋಟಿ ರೂಪಾಯಿಯನ್ನ ಇವತ್ತು ನಮ್ಮ ಎಲ್ಲ ಅಭಿವೃದ್ಧಿ ನಿಗಮಕ್ಕೆ ಇವತ್ತು ಅನುದಾನವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಟ್ಯಾಕ್ಸಿ ವಾಹನ ಚಾಲಕರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಅವರಿಗೆ ವಾಹನವನ್ನು 3 ಲಕ್ಷ ರೂಪಾಯಿ ಒಂದು ಸಬ್ಸಿಡಿ ರೀತಿಯ ದರದಲ್ಲಿ ಇವತ್ತು ಅವರಿಗೆ ವಾಹನವನ್ನು ವಿತರಣೆಯನ್ನ ಮಾಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಇವತ್ತು ಯಾವ ನಿಗಮಗಳು ಇವತ್ತು ನಮ್ಮ ಸರ್ಕಾರದಲ್ಲಿ ಆಗಿದೆ ಆ ನಿಗಮಗಳು ಸಮರ್ಪಕವಾಗಿ ಇವತ್ತು ಜನರಿಗೆ ಅನುಕೂಲ ಆಗಬೇಕು. ಯಾವ್ಯಾವ ಸಮುದಾಯಕ್ಕೆ ಆಧಾರವಾಗಿ ಇವತ್ತು ನಿಗಮಗಳಾಗಿದ್ದಾವೆ, ಅದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು, ವಾಲ್ಮೀಕಿ ನಿಗಮ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮ ಆಗಿರ್ಬೋದು, ಬಾಬಾ ಜಗಜೀವನರಾಮ ನಿಗಮ ಆಗಿರ್ಬೋದು, ಎಲ್ಲ ನಿಗಮಗಳಿಗೆ ಇವತ್ತು ಅಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಇವತ್ತೇನು ಬಡಬಗ್ಗರು BPL ದರದಿಂದ ತೆಳಗೇರ ಇರುವಂತಹ ಆ ಫಲಾನುಭವಿಗಳಿಗೆ ಇವತ್ತು ಗಂಗಾ ಕಲ್ಯಾಣ ಆಗಿರ್ಬೋದು, ನಮ್ಮಲ್ಲಿ ವಿಶೇಷವಾಗಿ ಈ ವಿದೇಶ ವಿದ್ಯಾ ವಿಕಾಸ ಅಂತ ಹೇಳಿ ಕೂಡ ನಾವು ನಿಗಮದಲ್ಲಿ ಮಾಡಿದ್ದೀವಿ. ವಿದೇಶದಲ್ಲಿ ಅಭ್ಯಾಸ ಮಾಡುವಂತ ಮಕ್ಕಳಿಗೂ ಕೂಡ ಸಹಾಯಧನವನ್ನು ಸುಮಾರು 50 ಲಕ್ಷ ರೂಪಾಯಿ ಇವತ್ತು ಅವರಿಗೆ ಸಾಲದ ರೀತಿಯಲ್ಲಿ ನಾವು ಅನುದಾನವನ್ನು ಕಡಿಮೆ ದರದಲ್ಲಿ ಇವತ್ತು ಅವರಿಗೆ ಅನುಕೂಲವನ್ನ ಮಾಡ್ತೇವೆ. 1600 ಫಲಾನುಭವಿಗಳನ್ನ 25-26ಕ್ಕೆ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಸುಮಾರು 1600 ಫಲಾನುಭವಿಗಳಿಗೆ 1600 ಒಟ್ಟು 6000ದಲ್ಲಿ ಇವತ್ತು 1600 ನಮ್ಮ ನಿಗಮದಿಂದ ವಿತರಣೆ ಮಾಡ್ತಾ ಇದ್ದೀವಿ. ಅರ್ಜಿಗಳು ಬರ್ತಾ ಇರುತ್ತೆ, ಅಲ್ಲಿ ಶಾಸಕರೇ ಸ್ಥಳೀಯ ಶಾಸಕರೇ ಅದನ್ನ ಆಯ್ಕೆ ಮಾಡುವಂತ ಹಕ್ಕಿರೋದು, ಅವ್ರು ಆಯ್ಕೆ ಮಾಡಿದಂಥ ಪಟ್ಟಿಗಳನ್ನು ನಾವು ಇಲ್ಲಿ ನಿಗಮದಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥದ್ದು. देवराज अरस कॉरपोरेशन से और बैकवर्ड क्लासेस कमीशन से ये टैक्सी सब लोगों का जो उनका ज़िंदगी के मदद करने के लिए और उनका जीवन में साथ देने के लिए और उनका सभी लोगों को टैक्सी दिया। एक प्रोग्राम था आज विधानसभा पे, इस मंच पे कार्यक्रम का मंच पे हमारा कर्नाटक का मुख्यमंत्री, ऑनरेबल मुख्यमंत्री और हमारा उप मुख्यमंत्री, हमारा इलाका का मिनिस्टर, सब लोगों ने ये टैक्सी देने का प्रोग्राम किया आज। बहुत ही अच्छा। काडुवाला अभिवृद्धि निगम मंडली से आज 5 लोगों के लिए सांकेतिक रूप में दिया है। आगे आने वाले दिनों में सब लोगों को, जो लोग एप्लीकेशन जो डाला है उन लोगों के लिए, सभी एप्लीकेंट्स को आगे आने वाले दिनों में मिल जाएगा और 20 या 30 दिन के अंदर ही, कम से कम 30 दिन के अंदर ही गाड़ी देने का कार्यक्रम हम लोग करेंगे। हमारा तो कम से कम पूरा राज्य में 300 के आसपास एप्लीकेंट्स ने डाला है, उन लोगों को, सब लोगों को मिलेगा। ನಮ್ಮ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತು ಒಂದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಇವತ್ತು ಡಿ ದೇವರಾಜ ಅರಸು ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ದೇವರಾಜ ಅರಸು ನಿಗಮ ಮತ್ತು ನಮ್ಮ ಎಲ್ಲ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ವತಿಯಿಂದ
ಇವತ್ತು ಇಡೀ ರಾಜ್ಯಾದ್ಯಂತ ಏನು ಅರ್ಜಿಗಳು ಹಾಕೊಂಡಿದ್ರು ಜನ ಅವರಿಗೆ ಫಲಾನುಭವಿಗಳಿಗೆ ಇವತ್ತು ಸಾಂಕೇತಿಕವಾಗಿ ಒಂದು 5-3 ಗಾಡಿಗಳನ್ನ ಇವತ್ತು ಕೊಡುವಂತ ಒಂದು ಕೆಲಸವನ್ನ ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ ಸಾಹೇಬರು ಮತ್ತು ಎಲ್ಲ ಇಲಾಖೆಯ ಒಂದು ಅಧಿಕಾರಿಗಳು ಇವತ್ತು ನಿಜವಾಗಿಯೂ ಸಹ ಈ ಒಂದು ವಾರದಲ್ಲೇ ಎಷ್ಟೊಂದು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಮುಚ್ಚಿ 5 ಜನಕ್ಕೆ ಫಲಾನುಭವಿಗಳಿಗೆ ಕೊಡುವಂತ ಒಂದು ಕೆಲಸವನ್ನು ಮಾಡಿ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳ ಆದ್ಮೇಲೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ವತಿಯಿಂದ ಈ ದಿನ ಮೊದಲನೇ ಒಂದು ವಾಹನವನ್ನ ಇವತ್ತು ಫಲಾನುಭವಿ ಮೂಡ್ಲಗಿರಿಯಪ್ಪ ಅನ್ನೋರ್ಗೂ ಮತ್ತು 2ನೇ ವಾಹನವನ್ನ ಈರಣ್ಣ ಅನ್ನೋರ್ಗೂ ಮತ್ತು 3ನೇ ವಾಹನವನ್ನ ಹಿರಿಯೂರು ತಾಲೂಕಿಗೂ ಮತ್ತು 4ನೇ ವಾಹನವನ್ನು ಹೊಸದುರ್ಗ ತಾಲೂಕಿನ ಒಬ್ಬ ಫಲಾನುಭವಿಗಳಿಗೂ ಇನ್ನೊಂದು ತುರುವೇಕೆರೆ ಈ 5 ಜನಕ್ಕೆ ಇವತ್ತು ಕೊಡುವಂತ ಒಂದು ಮಹಾನ್ ಕಾರ್ಯವನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಈ ದಿನ ಮಾಡಿದೆ. ಇವತ್ತು ನಾನು ಮಗದೊಮ್ಮೆ ನನ್ನ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿರ್ಬೋದು ಮತ್ತು ಮಂತ್ರಿಗಳಿರ್ಬೋದು ಎಲ್ಲ ಒಳಗೊಂಡಂತೆ ನನ್ನ ಎಲ್ಲ ತುಮಕೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ನನ್ನ ಎಲ್ಲ ಅಧಿಕಾರಿ ವರ್ಗದವರು ಇರ್ಬೋದು ಎಲ್ಲರ ಒಂದು ಶ್ರಮದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಜರುಗಿದೆ. ನನಗೇನಪ್ಪ ಅಂತ ನನಗೆ ವೈಯಕ್ತಿಕ ಖುಷಿ ಅಂತಂದ್ರೆ ನಾನು ಅಧ್ಯಕ್ಷರಾಗಿ ಬಂದ್ಮೇಲೆ ಮೊದಲನೇ ವಾಹನ ಪ್ರಪ್ರಥಮ ವಾಹನವನ್ನ ಇವತ್ತು ಫಲಾನುಭವಿಗಳಿಗೆ ಅರ್ಪಿಸ್ತಕ್ಕಂಥ ಒಂದು ಮಹಾನ್ ಅವಕಾಶವನ್ನು ಮಾಡಿಕೊಟ್ಟಂತ ನನ್ನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬರನ್ನು ಸಹ ನಾನು ಇವತ್ತು ಸ್ಮರಿಸಬೇಕಾಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಅವರ ಒಂದು ಪರಿಶ್ರಮ ಮತ್ತು ಅನೇಕ ಜನ ನಮ್ಮ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ಬೋದು, ಕೆ ರಾಜಣ್ಣ ಅವರು ಇರ್ಬೋದು, ವಾಗಡದ ವೆಂಕಟೇಶನ್ ಅವರು ಇರ್ಬೋದು, ಮತ್ತು ನಮ್ಮ ಷಡಾಕ್ಷರಿ ಸಾಹೇಬ್ ಇರ್ಬೋದು, ಮತ್ತು ಡಿ ಟಿ ಶ್ರೀನಿವಾಸ್ ಅವರು ಇರ್ಬೋದು, ಮತ್ತು ಹಿರಿಯೂರು ತಾಲೂಕಿನ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಡಿ ಸುಧಾಕರ್ ಅವರು ಮತ್ತು ಬಿ ಜಿ ಗೋವಿಂದಪ್ಪನವರು ಇವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಬಹುಶಃ ಇಷ್ಟೊಂದು ಯಶಸ್ವಿಯಾಗಿದೆ. ಮತ್ತು ನನಗಂತೂ ಸಹ ಬಹಳ ಖುಷಿ ಇದೆ. ಇವತ್ತು ಮೊದಲನೇ ಒಂದು ವಾಹನ ಸ್ವಾತಂತ್ರ್ಯ ಬಂದ ವರ್ಷದಾದ್ಮೇಲೆ ನನ್ನ ಒಂದು ಕಾಡುಗೊಲ್ಲ ಸಮಾಜಕ್ಕೆ ಇವತ್ತು ಒಂದು ಟ್ಯಾಕ್ಸಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಮತ್ತೊಮ್ಮೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಆದಷ್ಟು ಬೇಗ ಏನಿವತ್ತು ಬೇರೆ ಯೋಜನೆಗಳ ಅಡಿಯಲ್ಲಿ ಏನು ಅರ್ಜಿ ಹಾಕಿದ್ರು ಅವ್ರು ಕೆಲವರಿಗೆ ತಲುಪಿಲ್ಲ, ಅವೆಲ್ಲವನ್ನೂ ಸಹ ಬೇಗ ತಲುಪೋ ನಿಟ್ಟಿನಲ್ಲಿ ನಾನು ಮತ್ತು ನಮ್ಮೆಲ್ಲ ಅಧಿಕಾರಿ ವರ್ಗದ ತಂಡಗಳು ಮಾಡ್ತೀವಿ ಅಲ್ವಮ್ಮ. ಮತ್ತೊಮ್ಮೆ ನಾನು ಇವತ್ತೇನು ಈ ದಿನ ನಮ್ಮ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತೆಲ್ಲ ನಮ್ಮ ನಿಗಮಗಳಿಗೆ ಯಾರ್ಯಾರು ಶ್ರಮಿಸಿದರೆ ಅಧಿಕಾರಿಗಳ ಒಂದು ತಂಡ ಇರ್ಬೋದು ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇದು ನಮ್ಮ ಒಂದು ಸಮಾಜಕ್ಕೆ ಮೊದಲನೇ ಒಂದು ವಾಹನ ನನ್ನ ಒಂದು ಕಾಡುಗೊಲ್ಲ ನಿಗಮಕ್ಕೆ ಮೊನ್ನೆ ಹಂಗೆ ಒಂದು ಹೋಗ್ಬಿಡ ಕರ್ನಾಟಕದ ಇತಿಹಾಸದಲ್ಲೇ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ಮೇಲೆ ನಮ್ಮ ಒಂದು ಕಾಡುಗೊಲ್ಲರಿಗೆ ಇವತ್ತು ಒಂದು ಸರ್ಕಾರದಿಂದ ಪ್ರತ್ಯೇಕವಾಗಿ ನಮ್ಮ ಒಂದು ಕಾಡುಗೊಲ್ಲರಿಗೂ ಸಹ ಒಂದು ಸಾರಥಿ ಯೋಜನೆ ಅಡಿಯಲ್ಲಿ ಇವತ್ತೊಂದು ಈ ಒಂದು ಟ್ಯಾಕ್ಸಿಯನ್ನು ಕೊಡ್ತಕ್ಕಂಥ ಒಂದು ಮಹಾನ್ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ಮಾಡಿದೆ. ನಾನು ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮತ್ತು ನನ್ನ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಸಾಹೇಬರಿಗೂ ಸಹ ನಾನು ಒಂದು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಅಧಿಕಾರಿಗಳ ಒಂದು ತಂಡನೂ ಅಷ್ಟೇ ಅಧಿಕಾರಿಗಳ ತಂಡನೂ ಸಹ ಸಾಕಷ್ಟು ಕೆಲಸ ಮಾಡಿದೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಈ ಒಂದು ವಾಹನಗಳನ್ನ ಇಡೀ ನಮ್ಮ ಏನು ಫಲಾನುಭವಿಗಳಿದೆ ನಮ್ಮ ಒಂದು ಕಾಡುಗೊಲ್ಲ ನಿಗಮದ ವತಿಯಿಂದ ಎಲ್ರಿಗೂ ಸಹ ತಲುಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ತ್ವರಿತವಾಗಿ ನಾವು ಮಾಡುವಂತ ಕೆಲಸವನ್ನು ಮಾಡ್ತೇನೆ. ಮತ್ತು ಇನ್ನು ಬೇರೆ ಏನು ಇವತ್ತು ಯೋಜನೆಗಳಲ್ಲಿ ಇವತ್ತು ಫಲಾನುಭವಿಗಳಿಗೆ ತಲುಪಲಿದೆ ಖಂಡಿತವಾಗಿ ಅದನ್ನ ಶೀಘ್ರವಾಗಿಯೇ ನಮ್ಮ ಎಲ್ಲ ಒಂದು ಅಧಿಕಾರಿಗಳ ತಂಡನೂ ಸಹ ಜೊತೆಲಿದೆ. ಕೂಡಲೇ ಮಾಡುವಂಥ ಕಾರ್ಯಕ್ರಮಗಳನ್ನ ನಾವೆಲ್ಲ ಹಮ್ಮಿಕೊಳ್ಳಿ. ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೀನಿ.